ಜೆಡಿಎಸ್ ಯುವ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಬೆಳಗ್ಗೆ ಪಟ್ಟಣದ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆ ಒಳ ಹಾಗೂ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಜೆಡಿಎಸ್ ಕಾರ್ಯಕರ್ತರು ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಮನ್ಮೂಲ್ ನಿರ್ದೇಶಕ ಸಿ. ಶಿವಕುಮಾರ್ ಮಾತನಾಡಿ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಪ್ರಾಪ್ತಿಯಾಗಲಿ, ಜೊತೆಗೆ ಅವರಿಗೆ ಭಗವಂತ ಆರೋಗ್ಯ ಆಯಸ್ಸು ನೀಡಿ ಕರುಣಿಸಲಿ ಎಂದು ಶುಭ ಹಾರೈಸಿದರು. ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್. ಎ. ಮಲ್ಲೇಶ್ ಮಾತನಾಡಿ, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರರಾದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ತಂದೆ ಹಾದಿಯಲ್ಲಿ ಮುನ್ನಡೆಯುತ್ತಿದ್ದು ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪದವಿ ಸಿಗುವ ಜೊತೆಗೆ ರಾಷ್ಟ್ರ ರಾಜಕಾರಣದಲ್ಲೂ ಅವರು ಪ್ರಜ್ವಲಿಸುವಂತಾಗಲಿ ಎಂದರು. ಈ ವೇಳೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಚ್. ವಿ. ಚೆಲುವೇಗೌಡ ಬಕೋಡಿ, ಟಿಎಪಿಸಿಎಂಸಿ ಅಧ್ಯಕ್ಷ ಎಚ್. ಗಿರೀಶ್, ಜೆಡಿಎಸ್ ಅಧ್ಯಕ್ಷ ಬೆಳ್ಳಳೆ ಮಲ್ಲೇಶ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಎಂ. ಗಿರೀಶ್, ಆರ್. ಸೋಮಶೇಖರ್, ಮಾಜಿ ಸದಸ್ಯರಾದ ಶಿವಕುಮಾರ್, ಶೋಭಾ, ಎಸ್. ರಾಚಯ್ಯ, ಗ್ರಾಪಂ ಸದಸ್ಯ ಸಿ. ಎ. ಲೋಕೇಶ್, ಸುಂಕಾತಣ ಗ್ರಾಪಂ ಮಾಜಿ ಅಧ್ಯಕ್ಷ ನರಳಿ ಮಹೇಶ್, ವಕೀಲ ಕಣಿವೆ ಯೋಗೀಶ್, ಯುವ ಮುಖಂಡರಾದ ಮಾಣಿಕ್ಯನ ಅಶೋಕ್, ಚಿಕ್ಕಡ ಚೇತನ್, ಪಟೇಲ್, ಎಚ್. ಸಿ. ಕೃಷ್ಣೇಗೌಡ, ಚೆನ್ನಕೃಷ್ಣ, ಹಾರೋಳಿ ಉಮೇಶ್, ಆರ್ಮುಗಂ, ಬೊಮ್ಮರಾಜು, ಗುರು, ಶೋಭಾನ ರಾಜೇಶ್ ಸೇರಿದಂತೆ ಇತರರಿದ್ದರು. ಹೆಚ್ಚಿನ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಆದಂಥ ಕುಮಾರಸ್ವಾಮಿಯವರ ಸುಪುತ್ರರು, ನಮ್ಮ ಕರ್ನಾಟಕ ರಾಜ್ಯದ ಯುವ ಹೆಣ್ಮಣಿಗಳು ಆದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಪಾಂಡವಪುರ ತಾಲೂಕಿನ ಆಸ್ಪತ್ರೆಯಲ್ಲಿ ಒಳರೋಗಿಗಳು ಮತ್ತು ಹೊರರೋಗಿಗಳಿಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಒಳಗೂಡಿ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಮಲ್ಲೇಶ್ ಅಣ್ಣವರು, ನಮ್ಮ ಮುಖಂಡರಾದಂಥ ಗಿರೀಶ್ ಅಣ್ಣವರು, ಸೋಮಣ್ಣವರು, ಉಮೇಶ್ ಅವರು, ಜೊತೆಗೆ ಎಲ್ಲ ನಮ್ಮ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರು, ಜೊತೆಗೆ ನಮ್ಮ ಟಿಎಪಿಸಿ ಅಧ್ಯಕ್ಷರು, ನಿರ್ದೇಶಕರು, ಎಲ್ಲ ಯುವ ಮುಖಂಡರುಗಳ ಜೊತೆಗೂಡಿ ಇವತ್ತು ನಮ್ಮ ಇವತ್ತು ಗುರು ರಾಘವೇಂದ್ರನ ವಾರ, ಒಂದು ರಾಘವೇಂದ್ರನ ಒಂದು ಆಶೀರ್ವಾದದೊಂದಿಗೆ ಪೂಜೆ ಮಾಡಿ ಬೆಳಗ್ಗೆದ್ದು ನಮ್ಮ ನಿಖಿಲ್ ಕುಮಾರಸ್ವಾಮಿ ಆಯಸ್ಸು ಆರೋಗ್ಯ ಕೊಟ್ಟು ಮತ್ತು ಮುಂದಿನ ದಿನಗಳಲ್ಲಿ ಉನ್ನತ ಅಧಿಕಾರಿಗಳನ್ನ ಕೊಡ್ಲಿ ಅಂತ ಬೇಡ್ಕೊಂಡು ಇವತ್ತು ಎಲ್ಲರೂ ಕೂಡ ಹಾರೈಸಿದ್ದಾರೆ. ಎಲ್ಲರೂ ಕೂಡ ಅಭಿನಂದನೆ ತಿಳಿಸಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಬಂಧುಗಳ
ದೇಶ ಕಂಡಂಥ ಅಪರೂಪದ ರಾಜಕಾರಣಿ, ಮಾಜಿ ಪ್ರಧಾನಮಂತ್ರಿಗಳಾದ HD ದೇವೇಗೌಡರ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರಾದಂಥ HD ಕುಮಾರಸ್ವಾಮಿ ಅವರ ಸುಪುತ್ರರು ಆದ ನಿಖಿಲ್ ಕುಮಾರಸ್ವಾಮಿ ಅವರ ಜನ್ಮದಿನ. ಈ ದಿನ ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರದ ಮುನ್ಮೂಲ ನಿರ್ದೇಶಕರಾದ ಶಿವಕುಮಾರು, ಪುರಸಭೆಯ ಮಾಜಿ ಅಧ್ಯಕ್ಷರುಗಳು, ಹಾಲಿ ಸದಸ್ಯರುಗಳು ಮತ್ತು ಎಲ್ಲ ಸಂಘ ಸಂಸ್ಥೆಯ PLD ಬ್ಯಾಂಕ್ ಇರ್ಬೋದು, TFMS ಇರ್ಬೋದು, ಎಲ್ಲ ಸಂಘ ಸಂಸ್ಥೆಯ ಮುಖಂಡರುಗಳು ಮತ್ತು ಯುವ ನೇತಾರರು ಎಲ್ಲರೂ ಸೇರಿ ಇವತ್ತು ನಮ್ಮ ಶಿವಕುಮಾರ್ ಅವರು ಹೇಳಿದ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಯುವ ಪ್ರತಿಭೆ, ಬಹಳ ದಕ್ಷತೆಯಿಂದ ತಂದೆ ನಡೆದುಕೊಂಡು ಬಂದ ರೀತಿಯಲ್ಲಿ ಕುಮಾರಸ್ವಾಮಿಯವರು ಏನು 2 ಸಾರಿ ಮುಖ್ಯಮಂತ್ರಿಗಳಾಗಿ ರಾಜ್ಯಕ್ಕೆ ಕೊಟ್ಟಿದ್ದಂಥ ಕೊಡುಗೆಯನ್ನು ಅದೇ ರೀತಿ ಮಗನು ಕೂಡ ಪರಿಪಾಲನೆ ಮಾಡಬೇಕು ಅನ್ನೋದನ್ನು ಎಚ್ಚರಿಸಿ ಇವತ್ತು ಪಕ್ಷವನ್ನು ಬಲಪಡಿಸ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ರಾಜಕೀಯ ಪ್ರವೇಶ ಮಾಡಿ ಒಳ್ಳೆಯ ಪದವಿಯನ್ನು ಸಿಕ್ಕಿ ಕರ್ನಾಟಕ ರಾಜ್ಯ ಅಂದರೆ ರಾಷ್ಟ್ರಮಟ್ಟಕ್ಕೂ ಅವ್ರು ಹೋಗಲಿ. ಅವರಿಗೆ ದೇವರು ಆ ಚಾಮುಂಡೇಶ್ವರಿ ಹೆಚ್ಚಿನ ಆರೋಗ್ಯ ಆಯಸ್ಸನ್ನು ಕೊಟ್ಟು ಜಯಶೀಲರಾಗಿ ಅವರಿಗೆ ಶುಭವನ್ನು ಕೋರ್ತಾ ನಾವು ಈ ದಿನ ಅವರ ಶುಭ. ಆತ್ಮೀಯ ಎಲ್ಲ ಬಂಧುಗಳೇ, ಇವತ್ತು ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಮೊಮ್ಮಗ ಹಾಗೂ ಕರ್ನಾಟಕ ಕಂಡ ಅಪರೂಪದ ರಾಜಕಾರಣಿಗಳು ಒಬ್ಬರಾದಂಥ ಹೃದಯವಂತ ಕುಮಾರಣ್ಣವರ ಮಗ ಹಾಗೂ ಪುಟ್ಟರಾಜಣ್ಣರವರ ಹೃದಯದಲ್ಲಿ ಅಡಗಿರುವ ಸನ್ಮಾನ್ಯ ನಿಖಿಲ್ ಅವರ ಹುಟ್ಟುಹಬ್ಬದ ಸೇರಿರುವಂಥ ಎಲ್ಲರೂ ಶುಭಾಶಯಗಳನ್ನು ಕೋರ್ತಾ, ಮುಂದೆ ಈ ರಾಜ್ಯದ ಚುಕ್ಕಾಣಿ ಹಿಡಿಯೋದ್ರಲ್ಲಿ ಅವರು ಒಬ್ಬ ಪ್ರಮುಖರು ಅಂತ ನಾನಾರು ಭಾವಿಸ್ಕೊಳ್ತೀನಿ. ಬಂಧುಗಳೇ, ಇವತ್ತು ಜಾತ್ಯತೀತ ಜನತಾದಳ ಈ ರಾಜ್ಯದಲ್ಲಿ ಯಾವ ಮಟ್ಟದಲ್ಲಿದೆ, ಇವತ್ತು ಕುಮಾರಣ್ಣವರು ಕೇಂದ್ರ ಸರ್ಕಾರದ ಪ್ರಭಾವಿ ಮಂತ್ರಿಗಳಾಗಿ ಇವತ್ತು ನೀಡ್ತಿರುವಂಥ ಸಿದ್ದರಾಮಯ್ಯವರೇ ಆಗಲಿ, DK ಶಿವಕುಮಾರ್ ಆಗಲಿ, ಅವರು ನೀಡ್ತಿರುವಂಥ ಒಂದೊಂದು ಕಷ್ಟಗಳನ್ನು ಅರಗಿಸ್ಕೊಳ್ತಾ ಆ ಭಗವಂತ ಕುಮಾರಣ್ಣವ್ರಿಗೆ, ಅದರಲ್ಲೂ ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಶಕ್ತಿ ಕೊಡಲಿ. ಆ ತಾಯಿ ಚಾಮುಂಡೇಶ್ವರಿ, ಪರಮಾತ್ಮ ಶನಿದೇವರು ಅವರ ರಾಜಕಾರಣದ ಯಶಸ್ಸು ಈ ರಾಜ್ಯದಲ್ಲಿ ಮುಂದುವರಿಲಿ, ಮುಂದೊಂದು ದಿನ ಈ ರಾಜ್ಯಕ್ಕೆ ಅವರು ಚುಕ್ಕಾಣಿ ಹಿಡೀಲಿ ಅಂತ ಆಶಿಸ್ತಾ, ಅವರ ಹುಟ್ಟುಹಬ್ಬ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಬಡ ಬಗ್ಗರು ಅವರ ಶುಭ ಆರೈಕೆಯಲ್ಲಿ ಅವರ ಹುಟ್ಟುಹಬ್ಬ ಮಾಡಲಿ ಅಂತ ಆಶಿಸ್ತಾ, ಇವತ್ತು ನಮ್ಮ ಕುಮಾರಣ್ಣವರ ಮತ್ತು ಮಲ್ಲೇಶಣ್ಣವರ ಅಧ್ಯಕ್ಷತೆಯಲ್ಲಿ ಪಾಂಡುಪುರ ಉಪವಿಭಾಗೀಯ ಹಾಸ್ಪಿಟ್ಲಲ್ಲಿ ಹಣ್ಣನ್ನು ವಿತರಣೆ ಮಾಡಿದ್ವಿ. ಅವರೆಲ್ಲ ಆಶೀರ್ವಾದ ನಿಖಿಲ್ ಅಣ್ಣವರ ಮೇಲಿರಲಿ ಅಂತ ಆಶಿಸ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀವಿ. ಇವತ್ತು ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ಪುಟ್ಟರಾಜಣ್ಣವರ ಅಭಿಮಾನಿಗಳಾದಂಥ ನಾವೆಲ್ಲರೂ ಕೂಡ ಇವತ್ತು ನಮ್ಮ ರಾಜ್ಯದ ಯುವ ಜನತಾದಳದ ಅಧ್ಯಕ್ಷರು, ಭಾಳ ಸಕ್ರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಇವತ್ತು ಪಾಂಡುಪುರದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತೆಲ್ಲರೂ ಸಕ್ರಿಯವಾಗಿ ಇವತ್ತು ಮನ್ಮೂಲ ಚುನಾವಣೆ ಗೆದ್ದ ನಂತರ ಸಾರ್ವಜನಿಕವಾಗಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಮೆಚ್ಚುಮೆಚ್ಚಿನ ನಾಯಕರು ಕುಮಾರಣ್ಣವರ ನೇತೃತ್ವದಲ್ಲಿ, ಜೊತೆಗೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಮಲ್ಲೇಶಣ್ಣವರು, ನಮ್ಮ ಪಾಂಡುಪುರ ಟೌನ್ನ ಎಲ್ಲ ಪುರಸಭಾ ಸದಸ್ಯರುಗಳು ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರ ನೇತೃತ್ವದಲ್ಲಿ ಇವತ್ತು ಹಣ್ಣು ಹಂಪಲನ್ನು ವಿತರಣೆ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುಂದೆ ಈ ಪಕ್ಷವನ್ನು ಕಟ್ಟಲಿಕ್ಕೆ ಇನ್ನೂ ದೇವರು ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಡಲಿ, ಜನಬೆಂಬಲವನ್ನು ಕೊಡಲಿ. ಜನಕ್ಕೆ ಅವರು ಬಡವರಿಗೆ, ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ಮುಖಂಡರುಗಳಿಗೂ ಕೂಡ, ಎಲ್ಲ ಜನಕ್ಕೂ ಕೂಡ ಒಳ್ಳೆಯ ಕೆಲಸವನ್ನು ಅವರು ಮಾಡಲಿಕ್ಕೆ ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಹಣ್ಣು ಹಂಪಲವನ್ನು ವಿತರಣೆ ಮಾಡಿದ್ದೇವೆ. ದೇವರಲ್ಲೂ ಕೂಡ ಪೂಜೆ ಮಾಡಿ ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದೇವೆ.